ಸಭೆಯನ್ನು ಏರ್ಪಾಡು ಮಾಡಿದ್ವಿ. ಇದರ ಉದ್ದೇಶ ಏನಪ್ಪ ಅಂದ್ರೆ, ನಮ್ಮ ಸಿದ್ದರಾಮಣ್ಣವರ ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಜನರಿಗೆ ನಾವೇನೆಲ್ಲ ಸೌಲಭ್ಯ ಕೊಡ್ತಾ ಇದ್ದೀವಿ. ಇವತ್ತು 10 ಕೆಜಿ ಅಕ್ಕಿ ಕೊಡ್ತಾ ಇದ್ದೀವಿ. ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಮನೆ ಯಜಮಾನಿಗೆ ಕೊಡ್ತಾ ಇದ್ದೀವಿ. ಎಲ್ಲ ಹೆಣ್ಮಕ್ಳು ಬಸ್ಸಲ್ಲಿ ಓಡಾಡಲಿಕ್ಕೆ ಬಸ್ ಫ್ರೀ ಮಾಡಿದ್ದೀವಿ, ಕರೆಂಟ್ ಫ್ರೀ ಮಾಡಿದ್ದೀವಿ. ಇವೆಲ್ಲವೂ ಕೂಡ ಸಮರ್ಪಕವಾಗಿ ನಿಮ್ಮ ಗ್ರಾಮಗಳಲ್ಲಿ ಎಲ್ಲರೂ ಕೂಡ ದೊರೆತಾ ಇದ್ದಾವ ಇಲ್ವಾ, ಇಲ್ಲ ಏನಾದರೂ ಸಮಸ್ಯೆಗಳಿದಾವ, ಯಾರಿಗೆ ಮನೆ ಬೇಕಾಗಿದೆ, ಯಾವ ಗ್ರಾಮದಲ್ಲಿ ನಿವೇಶನ ಬೇಕಾಗಿದೆ, ಅದರೊಟ್ಟಿಗೆ ಈ ಪಂಚಾಯತ್ ಅನೇಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೋಸ್ಕರ ನಾನು ಮತ್ತು ನಮ್ಮ ತಾಲೂಕಿನ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಮತ್ತು AWJP, PWD ಮತ್ತೆ ಫಾರೆಸ್ಟ್ ರೊಟ್ಟಿಗೆ ಹಿಂದುಳಿದ ವರ್ಗಗಳ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಬೆಸ್ಕಾಂ ಇಲಾಖೆ ಬಂದಾಗ ಕಾರಣ ತೆಗೆದಿದ್ದಾರೆ ನೋಡಿ. AW ಅವರು ನಾನು ಭರ್ತಿ ಹೋಗಿದ್ರೆ ಕಾರಣ ತೆಗೆದಿದ್ದಾರೆ. ಹೇಗಪ್ಪ ಅನ್ನೋದು ಈ ಹೆಮ್ಮೆ. ನಾವಿಲ್ಲಿ ವೇದಿಕೆಯಲ್ಲಿ ಎಲ್ಲ ಪಕ್ಷದವರು ಇದ್ದೀರಿ, ಎಲ್ಲ ಮೆಂಬರ್ಸು ಇದ್ದೀವಿ, ಎಲ್ಲ ಅಧಿಕಾರಿಗಳು ಇದ್ದೀವಿ. ಇಲ್ಲಿ ಕೂತು ನಿಮ್ಮ ಸಮಸ್ಯೆಗಳು, ನಿಮಗೇನು ತೊಂದರೆ ಇದೆ, ಅಕ್ಕನಿಗೇನು ತೊಂದರೆ ಇದೆ, ಅಮ್ಮನಿಗೇನು ತೊಂದರೆ ಇದೆ, ಇವೆಲ್ಲವನ್ನು ಕೇಳಿ ಇಲ್ಲಿ ಪರಿಹಾರ ಮಾಡಲಿಕ್ಕೆ ಬಂದಿದೆ. ಕೇಸರಹಳ್ಳಿ ಬಂದ ತಕ್ಷಣ ಲಿಸ್ಟ್ ಶುರು, ದೊಡ್ಡ ಹೂದಾರ ಹಾಕ್ಬಿಟ್ರು. ಹೂದಾರ ಹಾಕಿದ ತಕ್ಷಣ ಖುಷಿ ಆಯ್ತು ನನಗೆ, ಪರವಾಗಿಲ್ಲ ಅಂತ. ಲಿಸ್ಟ್ ತೊಳಿದ ತಕ್ಷಣ ಡವ ಡವ. ನಿಮ್ಮ ರೈಬಾಸ್ ಆಗ್ತಾ ಇರಲಿಲ್ಲ, ಆಗ್ತಾ ಇತ್ತಾ? ಪಂಚಾಯತ್ ಆಫೀಸ್ ಬರ್ತಾ ಇರಲಿಲ್ಲ. ಇವತ್ತೆಲ್ಲ ಕೂಡ ನಿಮ್ಮ ಪಂಚಾಯತ್ ಇಲ್ಲಿ ಮಾಡಬೇಕು ಅಂತೇಳಿ ಬಂದಿದ್ದೀವಿ. ಉದ್ದೇಶ, ನಿಮ್ಮ ಸಮಸ್ಯೆಗಳನ್ನ ನಾನು ಎಲ್ಲೋ ಕೂತ್ಕೊಂಡ್ರೆ ನಿಮ್ಮ ಸಮಸ್ಯೆಗಳು ನನಗೆ ಅರ್ಥ ಆಗೋದಿಲ್ವಲ್ಲ, ಅದಕ್ಕೆ ನಿಮ್ಮ ಬಳಿಯೇ ಬಂದು ನಿಮ್ಮ ಗ್ರಾಮಗಳಿಗೆ ಏನೇನು ಬೇಕು ನೀವೆಲ್ಲ ಕೂಡ ಸದಸ್ಯರು ಗೆಲ್ಲಬೇಕು. ಪಕ್ಷಾತೀತವಾಗಿ ಯಾರ್ಯಾರು ಎಷ್ಟು ಕೆಲಸ ಮಾಡಿರ್ತದೆ ಅಷ್ಟು ಓಟ್ ಬೀಳ್ತದೆ. ತೋಟಲ ಏನು ಪಂಚಾಯಿತಿ ಮಾಡಬೇಕು, ಕೂಲಿಸ್ತಾರೆ, ಸಂತೇಸ್ತಾರೆ. ಅಲ್ಲೇನಮ್ಮ ಕೆಲಸ ಮಾಡಲಿಲ್ಲ ಅಂದ್ರೆ ಕೂಲಿ ಇಲ್ಲ. ಹಾಗಾಗಿ ಇವತ್ತೆಲ್ಲ ಕೂಡ ನೋಡಿ, ಮಗು ಮಾಡಿದ್ದೀನಿ, ತಟ್ಟಲ್ಲಿ ಮಾಡಿದ್ದೆ. ಮೊನ್ನೆ ಅವರು ನಮಗೆ ತಾರಸ್ತಿ ಹಾಕ್ತಿಯ ಕಿತ್ತೋಗುತ್ತೆ, ಹಾಕ್ತಿಯ ಕಿತ್ತೋಗ್ಬಿಟ್ರು. ಮೊನ್ನೆ 50 ಲಕ್ಷ ರೂಪಾಯಿ ದೊಡ್ಡ ಸಿಮೆಂಟ್ ರೋಡ್ ಹಾಕ್ಬಿಟ್ಟಿದ್ದೀನಿ. ಹೋಗಿ ಮಾತಾಡ್ಬಾರ್ದು ಮುಂದೆ. ರಾಮಲಿಂಗಪುರಕ್ಕೆ ಮಾಡಿದ್ದೀವಿ, ಇದನ್ನ ಮಾಡಿದ್ದೆ. ಸಗ ಎಲ್ಲ ಕೂತಿದ್ದೇನೆ, ಸಗ ಬಿಡೋದಿಲ್ಲ, ಬರ್ತಾನೆ ನೋವು ಬಣ್ಣ ನೋವು ಅಂತ ಅವ್ರು ಹಿಡಿದು ಮಾಡಿದ್ದೀನಿ. ಆಮೇಲೆ ಪಾಪ ನಮ್ಮ ಕಾವೇರಿ ನಗರ, ಅದು ಮೊದಲು ಕಾವೇರಿ ನಗರ ಏನಪ್ಪ ಹೆಸರು ಅನ್ನೋದಕ್ಕೆ, ಕೆರೆ ತುಂಬಿದ್ರೆ ಬೋಟಲ್ ಹೋಗ್ತಾ ಇತ್ತು. ಆ ನಗರದಲ್ಲಿ ಕೂಡ ಪಾಪ ಕುಡಿಯೋ ನೀರಿಲ್ಲ, ಮಳೆ ಮೇಲೆ ನೀರು ತುಂಬಿಕೊಳ್ತಾ ಇತ್ತು. ಅವಾಗ ಗಂಗಾಧರು, ಪ್ರದೀಪು ಎಲ್ಲ ಓಡಿ ಬಂದರು. ಅವತ್ತು ಅವರೆಲ್ಲ ಹೇಳಿ ರಸ್ತೆಯನ್ನು ಹೈಟ್ ಮಾಡಿಸಿದ್ದೀನಿ. ಇವತ್ತು ಸಿಮೆಂಟ್ ರಸ್ತೆ ಬಿಟ್ಟಿದ್ದಾರೆ. ಖಂಡಿತವಾಗ್ಲೂ ಕೂಡ ಸಿಮೆಂಟ್ ರಸ್ತೆ ಮಂಜೂರು ಮಾಡಿಸ್ಕೊಡ್ತೇನೆ. ಟ್ರೈನ್ ಎಲ್ಲ ಪಂಚಾಯತ್ ಇದೆ, ನನ್ಗೆ ಬರಲ್ಲ ಟ್ರೈನು. ಸ್ಟಾಪ್ ಅಂದ್ರೆ ಕೆಸರಿನಲ್ಲಿ ಅಂದ್ರೆ ಇರ್ತಾರಪ್ಪ, ಇವರು ಪುಕ್ಕ ಓಡೋಗ್ಬಿಟ್ಟಿದೆ. ಊರು ಇಟ್ಕೊಂಡ್ಬಂದೆ, ಅವನಿಗೆ ತಾಯಿ ತಗೊಂಡು ಇಟ್ಕೊಂಡ್ಬಂದೆ. ಇಲ್ಲಿ ಪಂಚಾಯತಿಯಲ್ಲಿ ಮಹಾನಗರ ಖಾತೆಗಳನ್ನ ಯಾವ್ಯಾವ ಖಾತೆಗಳು ಮಾಡಕ್ ಬಿಟ್ಟಿದ್ದಾರೆ. ಖರಾಬ್ ಖಾತೆಗಳು, ಗೋವಾಡ ಖಾತೆಗಳು, ಬುಕ್ಕಲ್ಲಿ ಎಂಟ್ರಿ ಹಾಕೋದು ಬರೆಯೋದು ಚಲೋ ಆಗೋಗಿದೆ. ಅದಕ್ಕೆ ಅವ್ರು ಭಯ ಪಡ್ತಾರೆ. ಅಲ್ಲ
ಇಂಜಿನಿಯರಿಂಗ್ ಕಾನೂನಿಲ್ಲ ಇವತ್ತು. ಕಾನೂನು ಬಹಳ ಸ್ಟ್ರಿಕ್ಟ್ ಇದೆ. ಎತ್ಕೊಂಡ್ರೆ ಪರ ಸಸ್ಪೆಂಡು ಅಂತಾರೆ, ಡಿಸ್ಮಿಸ್ ಅಂತಾರೆ. ನೀನು ಬಂದು ಹಿಡಿದಾಗೆಲ್ಲ ಮಾಡು ಮಾಡು ಕತೆ ಮಾಡು ಅಂತ ಹೇಳ್ತೀಯಾ. ಬಹಳ ಕಷ್ಟ ಇದೆ ಅಂತೇಳಿ ಅವನು ಹೇಳ್ಕೊಡ್ತಾರೆ. ಎಷ್ಟೋ ಸರಿ ಈ ಒಂದು ಕರೆದು ಇವರೇ ಸ್ವಲ್ಪ ಧೈರ್ಯ ಹೇಳಿ ಹಳೆ ಕಥೆಗಳಾದ ಕೂಡ ಪ್ರಾರಂಭಿಕ 11B ಮಾಡಲಿ ನಾನು ಅಡ್ವೈಸ್ ಮಾಡಿದ್ದೇನೆ. ಸ್ವಲ್ಪ ಸ್ಟಾಪ್ ಇಲ್ಲ. ಇವತ್ತು ರವಿ ಒಬ್ಬನೇ ಇದ್ದಾನೆ. ಹಾಗಾಗಿ ಇಲ್ಲಿ ಹಿಂದೆ ಅಧ್ಯಕ್ಷರು ಮಂಜುನಾಥ್ ಅವರು ಆ BS ಹಣ ಕಟ್ಟಿದ ಹಾಕ್ಸ್ಕೊಳ್ಳಿಕ್ಕೆ ಇದುವರೆಗೂ ನೆಟ್ಟ ಬಂದಿಲ್ಲಪ್ಪ. ಇಲ್ಲೊಂದು ಪ್ರತಿಭೆಯನ್ನು ಅನಾವರಣ ಮಾಡಿದ್ದಾರೆ. ಆ ಪ್ರತಿಭೆ ಕಾಲಕ್ರಮೇಣ ಸಿಮೆಂಟ್ ಪ್ರತಿಭೆ ಆದ್ದರಿಂದ ಸ್ವಲ್ಪ ವಿರೂಪಗೊಂಡಿದೆ. ನಾನೇ ಬಂದಾಗ ಅಡ್ವೈಸ್ ಮಾಡಿದ್ದೇನೆ. ಮಂಜಣ್ಣ ಏನು ನೀವೆಲ್ಲ ಗ್ರಾಮವಾಸಿ ಕಿಟ್ಟಣ ಶ್ರೀನಿವಾಸ್ ನೀವೆಲ್ಲ ಏರಿಕೆ ಅಂತ ಇದ್ದೀರಿ, ಖಂಡಿತ ಕೂಡ ನಾನೇ ಗ್ರಾಂಟ್ ಹಾಕ್ಕೊಡ್ತೀನಿ. ಕಂಚಿನ ಪ್ರತಿಭೆಯನ್ನು ಸರ್ಕಾರಿ ಗ್ರಾಂಟಿಂದ ಸ್ವಂತ ಖರ್ಚಿನಿಂದ ಕೊಡಿಸ್ತೇನೆ. ನೋಡ್ರೆ ಆ ಮುಖ್ಯ ರಸ್ತೆಯಿಂದ ರೈಲ್ವೆವರೆಗೂ ಡಬಲ್ ರಸ್ತೆ ಮಾಡಿ ಸಂಪೂರ್ಣ ಲೈಟ್ ಹಾಕ್ಬಿಡ್ತಾ ಇದ್ದೀನಿ. ಲೈಟ್ ನಿಮಗೆಲ್ಲ ಶುರುವಾರ ಇಲ್ಲಿವರೆಗೂ ಒಳ್ಳೆ ಬೆಳಕಲ್ಲೇ ಬರ್ಬೋದು ನೀವು.